ಹಾಯ್ ನನ್ನ ಫ್ರೆಂಡ್ಸ್ ಹಾಗೂ ಎಲ್ಲ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ನಾನಂತೂ 10 ದಿನದ ವಿಯೆಟ್ನಾಂ ಟ್ರಿಪ್ ಮುಗಿಸಿ ವಾಪಸ್ ಬಂದುಬಿಟ್ವಿ. ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಹೋಗಿದ್ವಿ ಫ್ರೆಂಡ್ಸ್. ನಾವು 2 ದಿನ ಆಯ್ತೀಗ ನಾನು ವಾಪಸ್ಸಾಗಿ. ನಾನಿವತ್ತು ನಿಮಗೆ ವಿಯೆಟ್ನಾಮಿದು 2 ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಒಂದು ವಿಡಿಯೋದಲ್ಲಿ ನಾನು ಬೆಂಗಳೂರಿಂದ ಹೊರಟು ಫಸ್ಟ್ ಹನಾಯ್ ಅಂತ ಆ ಸಿಟಿಗೆ ಹೋಗಿರುವಂತಹ ವಿಡಿಯೋ, ಅಲ್ಲಿಂದ ನೆಕ್ಸ್ಟ್ 2 ಸಿಟಿಗೆ ಹೋಗ್ತೀವಿ. ಅದರ ವಿಡಿಯೋವನ್ನು ಈ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಆ ವಿಡಿಯೋ ನಾನು ಇನ್ನೊಂದು 2 ದಿನ ಬಿಟ್ಟು ಹಾಕ್ತೀನಿ. ಮೊದಲಿನ ವಿಡಿಯೋ, ಈ ವಿಡಿಯೋ ನಾನು ಮಾಡಿ ಇನ್ನೊಂದು 4 ದಿನಕ್ಕೆ ಬರುತ್ತೆ. ಅಲ್ಲಿಗೆ ನಾನು ಟೂರ್ ಹೋಗಿ ಬಂದು 1 ವಾರ ಕಳೆದಿರುತ್ತೆ ನಿಮಗೆ ಬರುವಾಗ. ಆದೀತಾ? ನಾನು ಎಲ್ಲ ಡಿಟೇಲಾಗಿ ಹೇಳೋಣ. ವಿಯೆಟ್ನಾಂ ಟ್ರಿಪ್ ಹೋಗುವವರು ಯಾವ್ಯಾವ ಪ್ಲೇಸ್ಗಳನ್ನು ನೋಡಬೇಕು, ಏನೇನು ಜಾಗಗಳನ್ನು ನೋಡಬೇಕು, ಇನ್ನೂ ಎಕ್ಸ್ಟ್ರಾ ಜಾಗಗಳು ಕವರ್ ಮಾಡೋರು ಇದ್ದಾರೆ. ನಮ್ಮ ಸಮಯ ಎಷ್ಟಿರುತ್ತೆ, ಎಷ್ಟು ದಿನಗಳ ಟ್ರಿಪ್ ಹೋಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ. ಹಾಗಾಗಿ ನಾವು ಫಸ್ಟ್ ಹನಾಯ್ ಸಿಟಿಗೆ ಹೋಗಿದ್ದು. ಹನಾಯ್ ಸಿಟಿಯಿಂದ ಹೆಲಾಂಗ್ ಬೇ ಅಂತ ಅಲ್ಲಿ ಕ್ರೂಸಲ್ಲಿ ತುಂಬ ಚೆನ್ನಾಗಿರುವ ಜಾಗದಲ್ಲಿ 1 ದಿನ ಪೂರ್ತಿ ಕ್ರೂಸಲ್ಲಿ ಉಳಿದು ಫಸ್ಟ್ ಹನಾಯ್ ಸಿಟಿ ನೋಡಿ ಹೆಲಾಂಗ್ ಬೇ ಅಲ್ಲಿ ಕ್ರೂಸಲ್ಲಿ ಉಳಿದು ಅಲ್ಲಿಂದ ನಾವು ದನಂಗ್ ಅಂತ ಇನ್ನೊಂದು ಸಿಟಿಗೆ ಹೋಗಿದ್ದು. ನಾನು ಹನಾಯ್ ಮತ್ತು ಹೆಲಾಂಗ್ ಬೇ ಅದರದ್ದು ವಿಡಿಯೋನ ಫಸ್ಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ದನಂಗ್ ಮತ್ತು ಹೋಚಿಮಿನ್ ಸಿಟಿ ಅದೆರಡು ಹೋಗಿರುವಂತಹ ವಿಡಿಯೋಗಳನ್ನು ಡಿಟೇಲಾಗಿ ನಿಮಗೆ ಹೇಳ್ತೀನಿ. ನಿಮಗೂ ಗೊತ್ತಾಗತ್ತೆ ನಮಗೆ ಎಷ್ಟು ಖರ್ಚು ಬಂತು ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಆ ವಿಡಿಯೋದಲ್ಲಿ ನಾನು ಮೊದಲಿನ ವಿಡಿಯೋದಲ್ಲಿ ಎಲ್ಲ ತೋರಿಸ್ಕೊಂಡು ಹೋಗಿದ್ದೀನಿ. ಈ ವಿಡಿಯೋದಲ್ಲಿ ಬೇರೆ ಬೇರೆ ಪ್ಯಾಕೇಜ್ ಗ್ರೂಪಲ್ಲಿ ಬೇರೆ ಬೇರೆ ಥರ ಇರುತ್ತೆ. ನಮ್ಮ ಗ್ರೂಪಲ್ಲಿ ನಮಗೇನೇನು ಖರ್ಚಾಯಿತು ಎಲ್ಲನೂ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ, ಹಾಗಿದ್ರೆ ನೋಡ್ತಾ ಹೋಗಿ ವಿಡಿಯೋನ. ಆದೀತಾ? ಬನ್ನಿ ನೋಡಿ. ಹಾಗಿದ್ರೆ ಹನಾಯ್ ಸಿಟಿ ನೋಡಿಕೊಂಡು ಅಲ್ಲಿ ನೋಡಿ ರೋಡಲ್ಲೆಲ್ಲ ಕ್ರಿಸ್ಮಸ್ ಸೆಲೆಬ್ರೇಷನ್ ಹಾಗೂ ಅವರ ಪಗೋಡ ಅಂದರೆ ಬೌದ್ಧರ ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು, ದೊಡ್ಡ ಲೇಕ್ ನೋಡಿಕೊಂಡು, ನಾವು ಟ್ರ್ಯಾಕ್ ಸೈಡ್ ಕೆಫೆಗಳೆಲ್ಲ ಎಂಜಾಯ್ ಮಾಡಿ ನೆಕ್ಸ್ಟ್ ಡೇ ಹೆಲಾಂಗ್ ಬೇ ಹೋಗಿ ಅಲ್ಲಿ ಕ್ರೂಸಲ್ಲೇ ಉಳಿದು ಸಖತ್ ಎಂಜಾಯ್ ಮಾಡಿ ಎಲ್ಲ ಅಂಥ ಬ್ಯೂಟಿಫುಲ್ ವ್ಯೂವನ್ನು ಕಣ್ತುಂಬಿಸ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿರೋದು ನೋಡಿ. ಇದೆಲ್ಲ ಕ್ರೂಸಲ್ಲಿ ನಾವು ಮಜಾ ಮಾಡಿರುವಂತಹ ಫೋಟೋಸು. ಅಲ್ಲಿಂದ ನಾವು ಹೋಗಿರೋದು ದನಂಗ್ ಸಿಟಿಗೆ. ದನಂಗ್ ಸಿಟಿಗೆ ಹೋಗಿ ನೆಕ್ಸ್ಟ್ ಡೇ ದನಂಗ್ ಸಿಟಿಲಿ ನಾವು ಬಾನಾ ಹಿಲ್ಸ್ ಅಂತ ಅದು ನೋಡೋಕೆ ಹೊರಟ್ವಿ. ಹೋದ ದಿವಸ ರಾತ್ರಿನೇ ನಾವೆಲ್ಲ ಮಾರ್ಕೆಟು ಎಲ್ಲ ಕಡೆ ನಮ್ಮಷ್ಟಕ್ಕೆ ನಾವು ಸುತ್ತಿದ್ವಿ. ಆಯಿತಾ? ನೀವು ಏನೇ ಶಾಪಿಂಗ್ ಮಾಡಬೇಕಿದ್ರೆ ದನಾಂಗಲ್ಲಿ ಮತ್ತು ಹನಾಯಲ್ಲಿ ಮಾಡೋದೇ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಬಾನಾ ಹಿಲ್ಸಿಗೆ ಹೋಗ್ತಾ ನಾವು ಕೇಬಲ್ ಕಾರಲ್ಲಿ ಹೋಗಬೇಕು. ಅಲ್ಲಿಗೆ ಹೋಗುವಾಗ ಮ್ಯೂಸಿಕ್ ಬರೆಸ್ತಾ ಇದ್ಲು, ಅಲ್ಲಿ ಫಿಶ್ಗಳು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆ ನೋಡಿ ಎಷ್ಟೊಂದು ಫೌಂಟೇನು, ಫಿಶ್ಶು ಎಲ್ಲ ತುಂಬ ಇತ್ತು. ಅದು ನೋಡಿಕೊಂಡು ನಾವು ನೋಡಿ ಕೇಬಲ್ ಕಾರಲ್ಲಿ ಬಾನಾ ಹಿಲ್ಸಿಗೆ ಹೋಗ್ತೀವಿ. ತುಂಬ ಹೈಟಲ್ಲಿದೆ ಅದು. ಅದಕ್ಕೆ ಹೋಗುವಾಗ ನೋಡಿ ಅಲ್ಲಿ ಹೋದ ನಂತರ ನಾವು ಫಸ್ಟ್ ಬಾನಾ ಹಿಲ್ಸಲ್ಲಿ ಫಸ್ಟ್ ನೋಡೋಕ್ಕೆ ಹೋಗೋದು ಗೋಲ್ಡನ್ ಬ್ರಿಡ್ಜು. ಏನು ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್. ಎಂಥ ದೊಡ್ಡ ಬ್ರಿಡ್ಜು, 2 ಕೈಯಲ್ಲಿ ಅದನ್ನು ಹಿಡ್ಕೊಂಡು ಹಾಗೆ ಮಾಡಿದ್ದಾರೆ. ಇದು ಮಾಡೋಕ್ಕೆ 10 ವರ್ಷ ತಗೊಂಡಿದೆಯಂತೆ. ತುಂಬ ಚೆನ್ನಾಗಿದೆ. ವೆದರ್ ಹೆಂಗಿರುತ್ತೆ ಅಂದರೆ ಎಲ್ಲ ಆವಾಗ ಡ್ರಿಸ್ಲಿಂಗ್ ಆಗ್ತಾ ಇರುತ್ತೆ, ಒಂದಷ್ಟೊತ್ತು ಫಾಗ್ ಇರುತ್ತೆ, ಒಂದಷ್ಟೊತ್ತು ಕ್ಲಿಯರ್ ಆಗುತ್ತೆ. ಹಾಗೆ ಅಲ್ಲೇ ಸ್ವಲ್ಪ ಅದೆಲ್ಲ ನೋಡಿಕೊಂಡು ಆಮೇಲೆ ನಾವು ಮುಂದೆ ಹೋದರೆ ನಮಗೆ ಬೇರೆ ಬೇರೆ ಥರ ಅಲ್ಲಿ ನೋಡೋಕ್ಕೆ ಸುಮಾರು ಪಾರ್ಕ್ ಥರ ಎಲ್ಲ ಇದೆ. ಎಲ್ಲ ಕಡೆ ನೋಡಿಕೊಂಡು ಸೆಕೆಂಡ್ ಲೆವೆಲ್ ಪುನಃ ಕೇಬಲ್ ಕಾರ್ ಹತ್ಕೊಂಡು ಫ್ರೆಂಚ್ ಕಾಲೋನಿಗೆ ಹೋಗ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಚ್ ಕಾಲೋನಿ ಎಲ್ಲ ನೋಡಿಕೊಂಡು ಅಲ್ಲಿ ತುಂಬ ಥರದ್ದು ಶೋಸ್ ಇರುತ್ತೆ, ವೆರೈಟಿ ಆಫ್ ಗೇಮ್ಸ್ ಇದೆ, ಏನೇನೋ ಶೋಗಳು ನಡೀತಾ ಇರುತ್ತೆ. ಹಾಗೆ ತುಂಬ ಚೆನ್ನಾಗಿದೆ. ಅದೆಲ್ಲ ನೋಡಿಕೊಂಡು ನಾವು ವಾಪಸ್ಸು ಆವತ್ತು ರಾತ್ರಿ ಇದು ಸೆಕೆಂಡ್ ಲೆವೆಲ್ ಕೇಬಲ್ ಕಾರಲ್ಲಿ ಹೋದ ನಂತರ ಇದೆಲ್ಲ ಸಿಗುತ್ತೆ ನಮಗೆ. ಯಾವುದಂದರೆ ಈ ಫ್ರೆಂಚ್ ಕಾಲೋನಿ ತುಂಬ ಚೆನ್ನಾಗಿದೆ. ಮೇಲಿಂದ ವ್ಯೂ ಹೇಗಿದೆ ಅಂದರೆ 2
ಕಣ್ಣು ಸಾಲದು ನೋಡೋಕ್ಕೆ, ಅಷ್ಟೂ ಚೆಂದ. ಬೇರೆ ಬೇರೆ ಶೋ ನಡೀತಿರುತ್ತೆ, ಬೇರೆ ಬೇರೆ ಥರ, ತುಂಬ ದೊಡ್ಡ ಜಾಗ. ಅಲ್ಲಿ ನಮಗೆ ಒಳ್ಳೆ ಊಟ ಬೇರೆ ಸಿಕ್ತು. ಎಷ್ಟು ವಿಯೆಟ್ನಾಮಲ್ಲಿ ಸ್ವಲ್ಪ ಫುಡ್ ಪ್ರಾಬ್ಲಮ್ಮೇ, ಅದು ವೆಜಿಟೇರಿಯನ್ಸಿಗೆ ಸ್ವಲ್ಪ ಪ್ರಾಬ್ಲಮ್ಮೇ. ಸೊಪ್ಪು, ಹಣ್ಣು, ತರಕಾರಿ ಇಷ್ಟೇ ಸಿಕ್ಕತ್ತೆ ನಮಗೆ. ಮತ್ತು ನಾನ್ ವೆಜ್ ಅವರಿಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ರೈಸು ಕೊಡ್ತಾರೆ, ನಮಗೆ ಸೇರಲ್ಲ. ನೋಡಿ ಅಲ್ಲಿ ಫ್ರೆಂಚ್ ಕಾಲೋನಿಲಿ ಈ ಥರ ಬೇರೆ ಬೇರೆ ಥರದ ಡ್ಯಾನ್ಸ್ ಶೋ ಎಲ್ಲ ನಡೀತಾ ಇರುತ್ತೆ. ಕಣ್ಣು ತುಂಬಿಸ್ಕೊಳ್ಳೋಕ್ಕೆ ಇನ್ನೇನು ಬೇಕು ಅಲ್ವಾ. ತುಂಬ ತುಂಬ ವೆರೈಟಿ ಶೋಸ್ ನಡೀತಾ ಇತ್ತು. ಈ ಕಡೆ ಇದಿರುತ್ತೆ, ಇನ್ನೊಂದು ಕಡೆ ಮತ್ತೊಂದು ಥರ ಶೋ ಇರುತ್ತೆ, ಹಾಗೆಲ್ಲ ಇರುತ್ತೆ. ಅಲ್ಲಿಂದ ಮೇಲೆ ಹತ್ಕೊಂಡು ಹೋದರೆ ಎಲ್ಲ ಬೇರೆ ಬೇರೆ ಲಾಫಿಂಗ್ ಬುದ್ಧ ಥರ ವಿಗ್ರಹಗಳೆಲ್ಲ ಮುಂದೆ ಸಿಗತ್ತೆ. ಅಲ್ಲಿ ಮೇಲೆ ಹೋದರೆ ತುಂಬ ಪೀಕಲ್ಲಿದೆ, ಹೈಟ್ ಹತ್ಕೊಂಡು ಹೋಗ್ತೀವಿ ಆಯಿತಾ, ತುಂಬ ಚೆನ್ನಾಗಿದೆ. ಅಲ್ಲಿ ಹೋದರೆ ಅಲ್ಲಿ ಬುದ್ಧಂದೇ ಅವರದ್ದೇ ದೇವಸ್ಥಾನಗಳ ಥರ ಎಲ್ಲ ಇದೆ, ಅದು ಚೆನ್ನಾಗಿದೆ. ಮತ್ತು ವ್ಯೂ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಹೇಳಕ್ಕೆ ಸಾಧ್ಯ ಇಲ್ಲ. ಮುಂದೆ ಬರುತ್ತೆ ನೋಡಿ, ಈಗ ತುಂಬ ಚೆನ್ನಾಗಿದೆ. ಎಲ್ಲಿದ್ದೀವೇನೋ, ಯಾವ ಲೋಕದಲ್ಲಿದ್ದೀವೇನೋ ನೋಡಿ. ಏನಿದು ನಿಜವಾದ ಫೋಟೋನೇನೋ ಅನಿಸುತ್ತೆ, ಯಾವುದೋ ಒಂದು ಫೋಟೋ ಇಟ್ಟಿದ್ದೇನೋ ಅನ್ನುವಂಗಿರುತ್ತೆ. ಕಣ್ಣಿಗೆ ನೋಡುವಾಗ ಕಣ್ಣಿಗೆ ಹಬ್ಬ, ಅಷ್ಟು ಚೆನ್ನಾಗಿರುವಂಥ ವ್ಯೂ ಸಿಗತ್ತೆ. ಅಲ್ಲಿಂದ ನಾವು ಎಲ್ಲ ನೋಡಿಕೊಂಡು ಪುನಃ ಕೇಬಲ್ ಕಾರಲ್ಲಿ ಕೆಳಗಡೆ ಬಂದು ವಾಪಸ್ ನಮ್ಮ ಹೋಟೆಲಿಗೆ ಬಂದು ಸೇರಿಕೊಳ್ತೀವಿ. ಆಮೇಲೆ ನಾವು ನಮ್ಮಷ್ಟಕ್ಕೆ ಬೇಕಿದ್ದರೆ ಶಾಪಿಂಗು, ತಿರುಗಾಡೋಕ್ಕೆ ಹೋಗ್ಬೋದು. ಹಾಗೆ ನಾವು ಶಾಪಿಂಗ್ ಎಲ್ಲ ಸ್ವಲ್ಪ ಓಡಾಡಿದ್ವಿ. ಮರುದಿವಸ ನಾವು ಪುನಃ ಮಂಕಿ ಮೌಂಟೇನ್ಸ್ ಮತ್ತು ಮಾರ್ಬಲ್ ಮೌಂಟೇನ್ಸ್ ಅಂತೆಲ್ಲ ಇದೆ ಡನಂಗಲ್ಲಿ, ಅದು ನೋಡೋಕ್ಕೆ ಹೋದ್ವಿ. ತುಂಬ ಚೆನ್ನಾಗಿತ್ತದು. ಅಲ್ಲಿ ಲೇಡಿ ಪಗೋಡ ಇದೆ, ಅವರದ್ದು ದೇವಸ್ಥಾನ ಇದೆ, ಹಾಗೂ ಲೇಡಿ ಬುದ್ಧ ನೋಡಿ, ಇದು ಲೇಡಿ ಬುದ್ಧ ಸ್ಟ್ಯಾಚು ಇರೋದು ಅಲ್ಲೇ. ಅದೆಲ್ಲ ನೋಡಿಕೊಂಡು ಚೆನ್ನಾಗಿತ್ತು. ಒಂದು ಸ್ವಲ್ಪ ಮಳೆ ಬರ್ತಾ ಇತ್ತು, ಚಳಿ ಇತ್ತು. ಎಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಅಲ್ಲಿ ಸುಮಾರಿದೆ ನೋಡೋಕ್ಕೆ, ಅವ್ರ ಪಗೋಡ ದೇವಸ್ಥಾನವೂ ಇದೆ. ಆಮೇಲೆ ಅದೇ ಈ ಮೌಂಟೇನ್ಸ್ ಇದೆ. ಆಮೇಲೆ ಒಂದು ಕೇವ್ ಇದೆ. ಆ ಕೇವ್ ಅಷ್ಟೇ ಸುಮಾರು ಸ್ಟೆಪ್ ಹತ್ಕೊಂಡು ಮೇಲೆ ಹೋಗಬೇಕು. ಮೇಲೆ ಹೋದರೆ ಅಲ್ಲಿ ಬುದ್ಧನ ಸ್ಟ್ಯಾಚು ಇದೆ ಆ ಕೇವ್ ಒಳಗಡೆ, ಅದೆಲ್ಲ ನೋಡೋಕ್ಕೆ ಸಿಗತ್ತೆ. ಅದು ಹೋಗಿ ಬರ್ತಾ ಹಾಗೆ ಅವರವ್ರ ಸಣ್ಣ ಸಣ್ಣ ಬುದ್ಧನ ದೇವಸ್ಥಾನಗಳು ಸಿಗತ್ತೆ. ಅದನ್ನೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿಕೊಂಡು. ಸಣ್ಣ ಮಳೆನೂ ಇತ್ತು ನೋಡಿ, ಇದೆ ಕೇವಲ್ಲಿ ಒಳಗಡೆ ಮೇಲೆ ಹತ್ತಿ ಹೋಗಬೇಕು. ಅಲ್ಲಿ ಬುದ್ಧನ ಸ್ಟ್ಯಾಚು ಇದೆ. ಅದೆಲ್ಲ ನೋಡಿಕೊಂಡು ವಾಪಸ್ ಕೆಳಗಡೆ ಬಂದು ನಾವು ಅಷ್ಟೊತ್ತಿಗೆ ಸಂಜೆ ಆಗ್ತಾ ಬರುತ್ತೆ. ಆವಾಗ ಹೊಯ್ಯಾನ್ ಅಂತ ಸಿಟಿ ನೋಡೋಕ್ಕೆ ಬರ್ತೀವಿ. ಬ್ಯೂಟಿಫುಲ್ ಆಗಿದೆ ನೋಡಿ, ಫುಲ್ ಲೈಟಿಂಗ್ಸು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋಕ್ಕೆ. ಅಲ್ಲಿ ಒಂದು ರಿವರು ಹರಿಯುತ್ತೆ, ಅದರ ಸುತ್ತ ಲೈಟಿಂಗ್ಸು, ಶಾಪಿಂಗು ಏರಿಯಾ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಅಲ್ಲೆಲ್ಲ ಚೆನ್ನಾಗಿ ಮಸಾಜ್ ಮಾಡಿಸ್ಕೊಂಡ್ವಿ. ಸುಮಾರು ಟೈಮ್ ಕೊಟ್ಟಿದ್ದರು ನಮಗೆ. ಅಲ್ಲಿ ಊಟನೂ ಮುಗಿಸಿ ಆಮೇಲೆ ರಾತ್ರಿ ಹೋಟೆಲಿಗೆ ಬಂದಿದ್ದು. ಅದು ಹೊಯ್ಯಾನ್ ಅಂತ ಸಿಟಿ, ತುಂಬ ಚೆನ್ನಾಗಿತ್ತು. ಒಂದಲ್ಲಿ ನಾವು ಐಸ್ ಕ್ರೀಮ್ ಮಾಡ್ತಾಯಿದ್ರು, ಅವ್ರ ಹತ್ರ ನಾವು ಐಸ್ ಕ್ರೀಮ್ ಮಾಡಿಸ್ಕೊಂಡು ತಿಂದ್ವಿ. ಹಾಗೆಯೇ ಒಂದಷ್ಟು ಅದು ಇದು ಅಂತ ಸಣ್ಣ ಪುಟ್ಟ ಶಾಪಿಂಗ್ ಎಲ್ಲ ಮಾಡಿದ್ವಿ. ಚೆನ್ನಾಗಿ ಮಸಾಜ್ ಮಾಡಿಸ್ಕೊಂಡ್ವಿ. ಆಮೇಲೆ ಅಲ್ಲೆಲ್ಲ ಸುತ್ತಕೊಂಡು ಊಟ ಮಾಡಿಕೊಂಡು ರಾತ್ರಿ ನಮ್ಮ ದನಂಗ್ ಸಿಟಿಗೆ ಬಂದು ನಮ್ಮ ಹೋಟೆಲಲ್ಲಿ ಉಳ್ಕೊಂಡ್ವಿ. ನೆಕ್ಸ್ಟ್ ಡೇ ನಾವು ಅಲ್ಲಿಂದ ಹೊಚುಮಿನ್ ಸಿಟಿಗೆ ನಮ್ಮ ಟ್ರಾವೆಲ್. ಹೊಚುಮಿನ್ ಸಿಟಿನೂ ನೋಡಿ, ಐಸ್ ಕ್ರೀಮ್ ನೋಡಿ, ಚೆನ್ನಾಗಿದೆ ಅಲ್ಲ ಐಸ್ ಕ್ರೀಮು. ಅದು ಹೊಯ್ಯಾನ್ ಸಿಟಿಲಿ ಎಂಜಾಯ್ ಮಾಡ್ತಾರೆ ಇವರ ಪಕ್ಕ. ಸಣ್ಣ ಪುಟ್ಟ ಶಾಪಿಂಗು ಮಾಡಿಕೊಂಡು ಒಳ್ಳೆ ವೈಬ್ಸ್ ಇದೆ ಅಲ್ಲಿ. ಫುಲ್ ಲೈಟಿಂಗ್ಸು, ಜನ, ರಶ್ಶು ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಡೇ ನಾವು ಫ್ಲೈಟ್ ಹತ್ಕೊಂಡು ಅಲ್ಲಿಂದ ನಾವು ಹೋಚಿಮಿನ್ ಸಿಟಿಗೆ ಬಂದ್ವಿ. ಹೋಚಿಮಿನ್ ಸಿಟಿಗೆ ಬಂದು ಆಮೇಲೆ ನಮಗೆ ಹೋಟೆಲ್ ರೂಮ್ ಎಲ್ಲ ಕೊಟ್ಟರು. ರಾತ್ರಿ ಟೈಮ್ ಇತ್ತು. ರಾತ್ರಿಯೇ ಅಲ್ಲಿ ಓಪನ್ ಡಬಲ್ ಡೆಕ್ಕರ್ ಬಸ್ ಇರುತ್ತಲ್ವ, ಅದರಲ್ಲಿ ಸಿಟಿ ವ್ಯೂ ಕರ್ಕೊಂಡು ಹೋಗ್ತಾರೆ. ಇದು ನಾವು ಬೇಕಿದ್ದರೆ ಹೋಗುವಂಥದ್ದು. ನಾವು ನಮ್ಮಷ್ಟಕ್ಕೆ ಹೋಗಿದ್ದು. ಇದು ನಮ್ಮ ಗ್ರೂಪ್ ಟೂರಲ್ಲೆಲ್ಲ ಬರುವುದಿಲ್ಲ. ಸಂಜೆ ಟೈಮ್ ಇತ್ತಲ್ವ, ನಾವು ನೋಡಿ ಆ ಬಸ್ಸಲ್ಲಿ ಹೋಗ್ತಾ ಸಿಟಿಯ ವ್ಯೂವನ್ನು ಕಣ್ ತುಂಬಿಕೊಂಡಿರೋದು ನಾವು. ತುಂಬ ಚೆನ್ನಾಗಿತ್ತದು. ಫುಲ್ ಸಿಟಿನ ಒಂದು 3/4 ಗಂಟೆ ರೌಂಡ್ ಹೊಡ್ಸ್ಕೊಂಡು ಬರ್ತಾರೆ. ನೋಡಿ ಹೇಗೆ ಬಿಲ್ಡಿಂಗ್ಸಿಗೆಲ್ಲ ಲೈಟಿಂಗ್ಸ್ ಮಾಡಿದ್ದಾರೆ ನೋಡಿ. ಈಗ ಡಿಸೆಂಬರ್ ಅಂದರೆ ಕ್ರಿಸ್ಮಸ್ ಮಂತ್ ಅಲ್ವಾ, ಎಲ್ಲ ಕಡೆ ಫುಲ್ಲು ಲೈಟಿಂಗ್ಸು. ಇದೆಲ್ಲ ನೋಡಿಕೊಂಡು ರಾತ್ರಿ ನಮ್ಮ ರೂಮಿಗೆ ಬಂದು ಎಲ್ಲ ನೋಡಿ ಎಂಜಾಯ್ ಮಾಡ್ಕೊಂಡು ಬಂದು ನಮ್ಮ ರೂಮಲ್ಲಿ ನಾವು ಸ್ಟೇ ಮಾಡಿದ್ವಿ. ನೆಕ್ಸ್ಟ್ ಡೇ ನಮ್ಮನ್ನು ಹೊಚಿಮಿನ್ ಸಿಟಿಯಿಂದ ಒಂದೂವರೆ ಗಂಟೆ ಜರ್ನಿ ಆಗುತ್ತೆ. ಅಷ್ಟು ದೂರ ಇನ್ನೊಂದು ಮೆಕಾಂಗ್ ಡೆಲ್ಟಾ ಅಂತ ಒಂದು 4 ಐಲ್ಯಾಂಡ್ಗಳಿದ್ದಾವೆ. ಡ್ರ್ಯಾಗನ್, ಯೂನಿಕಾರ್ನ್, ಫೆನಿಕ್ಸ್ ಮತ್ತು ಟಾರ್ಟಾಯ್ಸ್ ಅಂತ 4 ಐಲ್ಯಾಂಡು. ಅದನ್ನು
ನೋಡೋಕ್ಕೆ ಕರ್ಕೊಂಡು ಹೋಗ್ತಾರೆ. ಇದು ನೋಡಿ ಫ್ರೆಂಡ್ಸ್, ಸಿಟಿ ಟೂರ್ ಬಸ್ಸಲ್ಲಿ ನಾವು ಹೋಗ್ತಾ ನೋಡಿ ಹೇಗೆ ಲೈಟಿಂಗ್ಸ್ ಮಾಡಿದ್ದಾರೆ ನೋಡಿ, ಊರಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಕಣ್ಣಿಗೊಂಥರ ಹಬ್ಬ. ಎಷ್ಟು ಖುಷಿಯಾಯಿತು ಇವನ್ನೆಲ್ಲ ನೋಡಿ ಅಂದರೆ. ಒಂಥರ ಡಿಸೆಂಬರ್ ಬಂತಂದರೆ ಈ ಥರ ಎಲ್ಲ ಇರುತ್ತೆ. ನೆಕ್ಸ್ಟ್ ಡೇ ನೋಡಿ ಫ್ರೆಂಡ್ಸ್, ಇದು ನಾವು ಮೆಕಾಂಗ್ ಡೆಲ್ಟಾ ಅಂತ ಅಲ್ಲಿಗೆ ಬೋಟಲ್ಲಿ 4 ಥರದ ಐಲ್ಯಾಂಡ್ಗಳಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಹೇಳಿದ್ನಲ್ಲ, ಡ್ರ್ಯಾಗನ್, ಯೂನಿಕಾರ್ನ್, ಫೆನಿಕ್ಸ್ ಮತ್ತು ಟಾರ್ಟಾಯ್ಸ್ ಅಂತ ಐಲ್ಯಾಂಡ್ಗಳು. ಒಂದು ಕಡೆ ಜೇನ್ ಇರುತ್ತೆ, ಇನ್ನೊಂದು ಕಡೆ ಅವರ ಅಲ್ಲಿಯ ಲೋಕಲ್ ಪೀಪಲ್ ಇದು ಹಾಡು ಕೇಳಿ ನೀವು. ಇದನ್ನು ಲೋಕಲ್ ಪೀಪಲ್ಲು ನಮಗೆ ಹಾಡೆಲ್ಲ ಹೇಳಿ ಸುಮಾರು ವೆರೈಟಿ ಹಾಡೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ಫ್ರೂಟ್ಸ್ ಎಲ್ಲ ಕೊಡ್ತಾರೆ, ಅವರ ವೆರೈಟಿ ಊಟಕ್ಕೆ ನಮಗೆ ಫುಡ್ಡೆಲ್ಲ ಕೊಟ್ಟರು, ಬೇರೆ ಬೇರೆ ವೆರೈಟಿ ಫುಡ್ ಇತ್ತು. ಅದೆಲ್ಲ ನೋಡಿಕೊಂಡು ಆಮೇಲೆ ಒಂದು ಸಣ್ಣ ಬೋಟ್ ರೈಡ್ ಇತ್ತು, ತುಂಬ ಚೆನ್ನಾಗಿತ್ತು. ಆ ಐಲ್ಯಾಂಡ್ಗಳಿಗೆ ಹೋಗೋದು ದೊಡ್ಡ ಬೋಟಲ್ಲಿ, ಆಮೇಲೆ ಚಿಕ್ಕ ಬೋಟಲ್ಲಿ ಒಂದರಿಂದ ಒಂದು ಐಲ್ಯಾಂಡಿಗೆ ಹೋಗೋಕ್ಕೆ ಬೋಟ್ ಇತ್ತು ನೋಡಿ. ಇವರೆಲ್ಲ ಹಾಡು ಹೇಳ್ತಾ ಇದ್ದಾರೆ, ಲೋಕಲ್ ಅವರ ವಿಲೇಜ್ ಪೀಪಲ್ಲು ಹಾಡು ಹೇಳಿ ನಮಗೆಲ್ಲ ಹೋದ ಟೂರಿಸ್ಟ್ಗಳಿಗೆಲ್ಲ ಖುಷಿ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು ನೋಡಿ. ಆಮೇಲೆ ಈ ಥರ ಬೋಟ್ ರೈಡ್ ಇತ್ತು ನಮಗೆ ಸುಮಾರು ಹೊತ್ತು, ತುಂಬ ಚೆನ್ನಾಗಿತ್ತು ಬೋಟ್ ರೈಡು, ತುಂಬ ಎಂಜಾಯ್ ಮಾಡಿದ್ವಿ. ಏನೇನೋ ಹೊಸ ಥರದಲ್ಲಿ ಬೇರೆ ಬೇರೆ ಥರದ ಎಂಜಾಯ್ಮೆಂಟ್ ಇತ್ತು, ತುಂಬ ಖುಷಿ ಆಯ್ತಪ್ಪ. ಟೋಟಲಿ ನಾವು ಹೋಗಿ ಬರೋದು ಬಿಟ್ಟು 8 ದಿನದ ಟ್ರಿಪ್ಪು, ತುಂಬ ಎಂಜಾಯ್ ಮಾಡಿದ್ವಿ. ಇದು ಮೆಕಾಂಗ್ ಡೆಲ್ಟಾ ಅಂತ ತುಂಬ ಫೇಮಸ್ ಆದಂಥ ಜಾಗ. ನಾವೆಲ್ಲರೂ ಬೋಟಿಂಗಲ್ಲಿ ಹೋಗ್ತಾ ತೆಗೆದಿರುವಂತಹ ವಿಡಿಯೋ ಇದೆಲ್ಲ. ಇದನ್ನು ನೋಡಿಕೊಂಡು ಎಲ್ಲ ಮಾಡಿ ಸಂಜೆ ವಾಪಸ್ಸು ನಮ್ಮ ಹೋಟೆಲಿಗೆ ಬಂದು, ನೆಕ್ಸ್ಟ್ ಡೇ ಸಂಜೆ ನಮಗೆ ಫ್ಲೈಟ್ ಇತ್ತು, ಬೆಳಿಗ್ಗೆಲ್ಲ ಫ್ರೀ ಇತ್ತು. ಮಾರ್ಕೆಟು ಅಲ್ಲಿ ಇಲ್ಲಿ ಅಂತ ನಾವು ಸುತ್ತಾನೇ ಇದ್ವಿ. ತುಂಬ ಎಂಜಾಯ್ ಮಾಡಿದಂತಹ ಕ್ಷಣಗಳು. ಫ್ರೆಂಡ್ಸ್ ಒಟ್ಟಿಗೆ ಹೋದರೆ ಎಂಜಾಯ್ಮೆಂಟೇ ಬೇರೆ ಅಲ್ವಾ. ನೋಡಿ, ಇದೆಲ್ಲ ನೋಡಿಕೊಂಡು ವಾಪಸ್ಸು ಹೋಟೆಲ್ ರೂಮಲ್ಲಿ ನೋಡಿ, ಇದೆಲ್ಲ ಹೊಚುಮಿನ್ ಸಿಟಿಲಿ ನಾವು ಸುತ್ತಕ್ಕೆ ಹೋದವಾಗ ಅಲ್ಲಿ ತೆಗೆದಿರುವಂತಹ ಫೋಟೋಸ್. ಇದು ನಾನು ಬಸ್ಸಲ್ಲಿ ಹೋಗ್ತಾ ಬಸ್ ರೈಡಲ್ಲಿ ತೆಕ್ಕೊಂಡಿರುವ ಫೋಟೋ. ಇದೆಲ್ಲ ನಾವು ಬಸ್ಸಲ್ಲಿ ಕೂತ್ಕೊಂಡು ಓಪನ್ ಬಸ್ಸಲ್ಲಿ, ಡಬಲ್ ಡೆಕ್ಕರ್ ಬಸ್ಸಲ್ಲಿ ತೆಗೆದಿರುವಂಥದ್ದು ನೋಡಿ. ಹೀಗೆ ಹೋಗಿ ಎಂಜಾಯ್ ಮಾಡಿ. ಇದು ಬೆಳಿಗ್ಗೆ ಸುಮಾರು ಬುದ್ಧನ ವಿಗ್ರಹ ಇರುವಂತಹ ಒಂದು ಜಾಗ ಕರ್ಕೊಂಡು ಹೋಗಿದ್ರು. ಅವ್ರದ್ದು ಪಗೋಡ ದೇವಸ್ಥಾನವೂ ಇದೆ, ಎಲ್ಲ ನೋಡಿಕೊಂಡು ಮಲಗಿರುವಂತಹ ಬುದ್ಧ ಇದೆ, ಲಾಫಿಂಗ್ ಬುದ್ಧ ಇದೆ, ಎಲ್ಲ ನೋಡಿಕೊಂಡು ಹಾಗೆಯೇ ಅದೇ ಮೆಕಾಂಗ್ ಡೆಲ್ಟಾ ಅಂತ 4 ಐಲ್ಯಾಂಡ್ಗಳಿಗೂ ಹೋಗಿ ನೋಡಿ. ಅಲ್ಲಿ ಮಧ್ಯಾಹ್ನ ಕೊಟ್ಟಿರುವಂತಹ ಫುಡ್ ಎಲ್ಲ ತರಕಾರಿ, ಆಮೇಲೆ ಟೋಫು, ಆಮೇಲೆ ಇದೇ ಥರ ವೆರೈಟಿ ಕೊಡ್ತಾರೆ. ನಮಗೆಲ್ಲವೂ ತಿನ್ನೋಕ್ಕೆ ಸ್ವಲ್ಪ ಕಷ್ಟನೇ, ನಾವು ತರಕಾರಿ ಹಣ್ಣನ್ನೇ ಸ್ವಲ್ಪ ಜಾಸ್ತಿ ತಿನ್ಕೊಂಡಿದ್ವಿ ಅಷ್ಟೇ. ಏನು ಮಾಡೋ, ತಿರ್ಗಕ್ಕೆ ಹೋದವಾಗ ಎಲ್ಲವೂ ನಾವು ಬೇಕಾದಂಗೆ ಇರಲ್ವಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ತಿನ್ಕೊಂಡಿರೋದಷ್ಟೇ. ಅಂತೂ ತುಂಬ ಎಂಜಾಯ್ ಮಾಡಿ ಬಂದ್ವಿ ನಮ್ಮ ಟ್ರಿಪ್ಪನ್ನು. ಮರುದಿವಸ ವಾಪಸ್ ಹೊರಟು ಹೊಚುಮಿನ್ನಿಂದ ಡೆಲ್ಲಿ ಟು ಬೆಂಗಳೂರು ಫ್ಲೈಟ್ ಹಿಡ್ಕೊಂಡು ವಾಪಸ್ ಬಂದ್ವಿ. ನಮ್ಮ ಹೊರಟಾವಾಗಿಂದ ವಾಪಸ್ ಬರೋಕ್ಕೆ ನಮ್ಮ ಟ್ರಿಪ್ಪಿಗೆ ಆಗಿರೋದು ನಮಗೆ 1,00,000, ಒಬ್ಬರಿಗೆ 1,00,000, ಎಲ್ಲ ಇನ್ಕ್ಲೂಡೆಡ್. ಇಲ್ಲಿಂದ ಹೋಗುವಾಗ ಇಲ್ಲಿಂದ ಬೆಂಗಳೂರಿಂದ ಬಾಂಬೆವರೆಗಿದು ಫ್ಲೈಟ್ ಟಿಕೆಟ್ ಇರಲಿಲ್ಲ. ಬಾಂಬೆ ಟು ವಿಯೆಟ್ನಾಮ್ ಇತ್ತು. ವಾಪಸ್ ಬರುವಾಗ ಬೆಂಗಳೂರುವರೆಗೂ ಅವರದ್ದೇ ಟಿಕೆಟ್ ಇತ್ತು. ಫುಲ್ ತಿರುಗಿಸುವ ಜವಾಬ್ದಾರಿ, ಒಳ್ಳೊಳ್ಳೆ ಹೋಟೆಲ್ ರೂಮು ಪ್ರತಿಯೊಂದು ಕೊಟ್ಟಿದ್ದರು. 1,00,000 ಪರ್ ಹೆಡ್ ನಮಗೆ ಒಂದು ಟ್ರಿಪ್ಪಿಗೆ ಬಿತ್ತು. ತುಂಬ ಚೆನ್ನಾಗಾಯಿತು ಟ್ರಿಪ್ಪು. ಅದಕ್ಕಾಗಿ ಇದೆಲ್ಲ ವಿಷಯಗಳನ್ನು ನಿಮಗೆ ಹೇಳೋಣ. ಯಾವ್ಯಾವ ಜಾಗಗಳನ್ನು ನೋಡಬೇಕು, ನೀವು ನಿಮಗೆ ಶಾಪಿಂಗ್ ಇದ್ದರೆ ನೀವು ಹೊಚುಮಿನ್ನಲ್ಲಿ ಇಟ್ಕೊಳ್ಬೇಡಿ, ದನಂಗಲ್ಲೇ ಶಾಪಿಂಗ್ ಮಾಡಿ, ಹನಾಯಲ್ಲೂ ಶಾಪಿಂಗ್ ಮಾಡಿ, ಪರವಾಗಿಲ್ಲ. ಹೊಚುಮಿನ್ನಲ್ಲೇ ಅಷ್ಟೊಂದು ಏನಿಲ್ಲ, 2 ಮಾರ್ಕೆಟ್ ಇದೆ, ಓಕೆ ಇದೆ ಅಷ್ಟೇ, ಅಂಥ ಏನು ಸ್ಪೆಷಲ್ ಇರಲಿಲ್ಲ. ಅಂತೂ ನಾವು ಕೊನೆಗೆ ಅಲ್ಲಿಗಂತ ಇಟ್ಕೊಂಡು ಸ್ವಲ್ಪ ಅಲ್ಲಿ ಶಾಪಿಂಗ್ ಮಾಡಿದ್ವಿ ಅಷ್ಟೇ. ಒಂದೊಂದು ಪ್ಯಾಕೇಜ್ ಟೂರಲ್ಲಿ ಒಂದೊಂದು ರೇಟ್ ಇರುತ್ತೆ. ಫೆಸಿಲಿಟೀಸ್ ಚೆನ್ನಾಗಿರಬೇಕು. ನಮಗೆ ಟ್ರಿಪ್ ತುಂಬ ಚೆನ್ನಾಗಾಯಿತು. ನಾನು ಹೇಳಿದ್ನಲ್ವ, ಒಬ್ಬರಿಗೆ 1,00,000 ರೂಪಾಯಿ ಖರ್ಚಾಯಿತು. ತುಂಬ ಚೆನ್ನಾಗಾಯಿತು, ಯಾವುದೂ ಕೊರತೆ ಇಲ್ಲ. ನೀವು ನೋಡ್ಕೊಂಡು ಬನ್ನಿ, ಒಂದು ಸಲ ನೋಡುವಂತಹ ಜಾಗ ತುಂಬ ಚೆನ್ನಾಗಿದೆ ವಿಯೆಟ್ನಾಮ್ ನೋಡೋಕ್ಕೆ. ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ನಿಮಗೆ. ನೋಡಿದ್ರಲ್ವ ಫ್ರೆಂಡ್ಸ್, ನಾವು ವಿಯೆಟ್ನಾಮ್ ಸುತ್ತಿ ಬಂದಿರುವಂಥದ್ದು ತುಂಬ ಚೆನ್ನಾಗಿತ್ತು. ಎಲ್ಲರೂ ಒಂದು ಸಲ ನೋಡಲೇಬೇಕು. ಒಂದು ಗಾದೆ ಇದೆಯಲ್ವಾ, ದೇಶ ಸುತ್ತು ಕೋಶ ಓದು ಅಂತ. ಶಕ್ತಿ ಇರುವಾಗ ದೇಶ ಎಷ್ಟು ಸಾಧ್ಯನೋ ಅಷ್ಟು
ಸುತ್ತುತ್ತಾ ಇರಬೇಕು. ಇದು ನಾವು ಫ್ರೆಂಡ್ಸ್ ಎಲ್ಲ ಸೇರಿ 25ನೇ ನಮ್ಮ ಫ್ರೆಂಡ್ಶಿಪ್ಪಿನ ಒಂದು ನೆನಪಿಗಾಗಿ ನಾವು ಹೋಗಿರುವಂತಹ ಟ್ರಿಪ್ ಇದು. ತುಂಬ ಎಂಜಾಯ್ ಮಾಡಿದ್ವಿ. ಹಾಗಾಗಿ ನಿಮಗೂ ತಿಳಿಸೋಣ ಅಂತ ನಾನು ಡಿಟೇಲಾಗಿ ಎಲ್ಲನೂ ಹೇಳ್ತಾ ಹೋದೆ. ನಿಮಗೆ ಯಾವಾಗ ಸಮಯ ಇರುತ್ತೋ, ಯಾವಾಗ ಶಕ್ತಿ ಇರುತ್ತೋ, ಯಾವಾಗ ಕೈಯಲ್ಲಿ ಸ್ವಲ್ಪ ದುಡ್ಡಿರುತ್ತೋ ಆವಾಗ ಎಲ್ಲ ದೇಶಗಳನ್ನು ಸುತ್ತುತ್ತಾ ಇರೋಣ. ನೀವು ಸುತ್ತುತ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆಗೆ. ಬಾಯ್, ಎಲ್ಲರಿಗೂ ನಮಸ್ತೆ.